ಇನ್ನು ಇವತ್ತು ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಎಲೆಕ್ಷನ್ ನಡೆಯಲಿದೆ. ಈ ಬಾರಿ ಬಿಜೆಪಿ ಭದ್ರಕೋಟೆಯನ್ನ ಭೇದಿಸುತ್ತಾ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಬಿಜೆಪಿಯ ಭದ್ರಕೋಟೆಯನ್ನ ಕಾಂಗ್ರೆಸ್ ವಶಪಡಿಸಿಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. 82 ಸದಸ್ಯ ಬಲ ಹೊಂದಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯನ್ನ ಗೆಲ್ಲೋದಕ್ಕೆ ಅಂತ ಕಾಂಗ್ರೆಸ್ ಬಹಳಷ್ಟು ಕಸರತ್ತನ್ನ ಮಾಡ್ತಾ ಇದೆ. ಇನ್ನು ಯಾರ್ಯಾರ ಬಳಿಯಲ್ಲಿ ಎಷ್ಟೆಷ್ಟು ಸದಸ್ಯರ ಬಲಾಬಲ ಇದೆ ಅಂತ ನೋಡೋದಾದರೆ ಬಿಜೆಪಿ ಬಳಿಯಲ್ಲಿ 39 ಜನ ಸದಸ್ಯರಿದ್ದಾರೆ. ಇನ್ನು ಕಾಂಗ್ರೆಸ್ನ ಬಳಿಯಲ್ಲಿ 33, JDSನ ಬಳಿಯಲ್ಲಿ 1, 6 ಜನ ಪಕ್ಷೇತರರು ಇದ್ದಾರೆ. ಇನ್ನು 2 AIMIM ಪಕ್ಷದ ಸದಸ್ಯರಿದ್ದಾರೆ. ಇನ್ನು ಬಿಜೆಪಿ ಹಾಗೂ JDSನ ಸದಸ್ಯರು ಸೇರಿ ಒಟ್ಟು 40 ಜನ ಸದಸ್ಯರಾಗ್ತಾರೆ. ಕಾಂಗ್ರೆಸ್ನ ಬಳಿಯಲ್ಲಿ 33 ಜನ ಸದಸ್ಯರಿದ್ದಾರೆ. ಮತ್ತೊಂದೆಡೆಯಲ್ಲಿ 6 ಜನ ಪಕ್ಷೇತರರು. ಒಂದು ವೇಳೆ ಪಕ್ಷೇತರರನ್ನು ಎಲ್ಲರನ್ನೂ ಕೂಡ ಸೆಳೆದುಕೊಂಡರೂ ಕೂಡ 39 ಆಗುತ್ತೆ. ಈ ನಡುವೆ ಮತ್ತೆ ಬಿಜೆಪಿಗನ್ನು ಹಿಂದೆ ಹಾಕಿ ಹೋಗಬೇಕು ಅಂದರೆ AIMIMನ ಸದಸ್ಯರು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಬಿಜೆಪಿಗೆ ಆಪರೇಷನ್ ಹಸ್ತದ ಭೀತಿ ಕೂಡ ಕಾಡ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಯಾಕಂದರೆ ರಾಜ್ಯದಲ್ಲಿ ಸರ್ಕಾರ ಕೂಡ ಇದೆ, ಹೀಗಾಗಿ ಪ್ರಭಾವ ಕೂಡ ಹೆಚ್ಚಾಗಿರುತ್ತೆ. ಇದೇ ಕಾರಣಕ್ಕಾಗಿ ಆಪರೇಷನ್ ಹಸ್ತದ ಭೀತಿ ಕೂಡ ಬಿಜೆಪಿಗೆ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ತಮ್ಮ ಸದಸ್ಯರಿಗೆ ವಿಪ್ಪನ್ನು ಕೂಡ ಬಿಜೆಪಿ ಜಾರಿ ಮಾಡಿದೆ. ಯಾರೊಬ್ಬರಾದರೂ ಒಂದು ವೇಳೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕ್ರಾಸ್ ವೋಟಿಂಗ್ ಮಾಡಿದ್ದಲ್ಲಿ ಅಥವಾ ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸಿದ್ದಲ್ಲಿ ಅಂಥವರ ವಿರುದ್ಧ ಕಠಿಣವಾಗಿ ಕ್ರಮ ಕೈಗೊಳ್ಳೋದಾಗಿ ಬಿಜೆಪಿ ವಿಪ್ ಜಾರಿ ಮಾಡಿದೆ. ಇನ್ನು ಅದೇ ರೀತಿಯಾಗಿ ಪಾಲಿಕೆಗೆ ಇವತ್ತು ಬಿಜೆಪಿ ಸದಸ್ಯರು ನೇರವಾಗಿ ಆಗಮಿಸಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಪಾಲಿಕೆ ಸದಸ್ಯರ ಸಭೆಯನ್ನು ಕೂಡ ಸಂತೋಷ್ ಲಾಡ್ ಕರೆದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಯಾವ ರೀತಿಯಾಗಿ ಮ್ಯಾಜಿಕ್ ಮಾಡುತ್ತಾ ಇಲ್ವಾ, ಇನ್ನು ಅದೇ ರೀತಿಯಾಗಿ ಬಿಜೆಪಿ ತನ್ನ ಭದ್ರಕೋಟೆಯನ್ನು ಉಳಿಸ್ಕೊಳ್ಳುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ.